ಯಾಕ ವಾರ ಅಲ್ಲವ ಮತ್ತೇನಾಯ್ತು ಸುಡುಗಾರ ಸುದ್ದಿ ಯಪ್ಪ ಇನ್ನು ನನ್ನ ಮನೆಯಾಗ ನೀರು ಬೇಡ ನಡಿ ನಿನ್ನ ತವ್ರ ಮನೆಗೆ ಅಂತ ಹೇಳಿ ನನ್ನ ಕಳ್ಸನ ಯಪ್ಪ. ಒಟ್ಟ ತಿಳಿಯದೆ ಹಾಗೆ ನಿಮ್ ಬದಲಿ ಆಟ ಏನ್ ಮಾಡ್ಲಿ ನಾನೆಲ್ಲ ಸುಧಾರ್ಕೊಂಡು ಹೊಂಟೇನಪ್ಪ. ಇತ್ತಿತ್ತಾಗಿ ನಿನ್ನ ಅಳಿಯ ನನ್ನ ಸಂತ ಬಿಟ್ಟು ಯಾರಕ್ಕೆ ಒಂದೊಂದಕ್ಕೆ ಅವಕ್ಕಿದ ಜಗಳ ಮಾಡಿ ಆಕಿ ಜೊತೆ ಸಂಬಂಧ ಇಟ್ಕೊಂಡು ಕೆಲಸ ಶುರು ಮಾಡೋಣ ನಿನ್ನ ಅಳಿಯ. ಯಾಕಾಗತ್ತಿದ್ವಿ ಹಿಂಗ ಪ್ರಾಣ ಏನ್ ತಿಳ್ಕೋಬೇಕು ಎಲ್ಲ ಹಲ್ಕಟ್ ನನ್ನ ಮಗ ಅಲ್ಲ ಆಗ ಆ ಕಡೆ ಬಂದು ನೋಡ ಕೇಳ ಏನ್ ನಾವು ಇಲ್ಲ ಯಾಕಂದ್ರೆ ನಡಿ ಮಗ ತಗೊಂಡಿ ನಡಿ ಮಾಡಲ್ಲ ನಾವು ನೀ ಮತ್ತೆ ಹಾಗೆ ಮಾಡೋದ ಯಾಕೆ ಹೋಗ್ರಸ್ನ ಯಾಕೆ ಮಗಳಿಗ ಏನ್ ತಪ್ಪು ಮನೆ ಹತ್ತಿರ ನನ್ನ ಮಗಳಿಗೆ ತವ್ರ ಮನೆ ಕಳ್ಸಿದ್ನಿ ಏನ್ರಿ ಸೋದರ ಮಗಳು ಅಂತೇಳಿ ನಾವು ತಾಳಿ ಕಟ್ಟದ ನಿಮ್ ಮಗಳಿಗ ಸ್ವಲ್ಪ ನಿಮ್ ಮಗಳು ನಮ್ ಕಿಮ್ಮತ್ ಉಳಿಸಿಲ್ರಿ ಅಕ್ಕೀಗ ಮನ್ಯಾಗ ಗಂಡ ಜನ ಹಂಚಿಕೆ ಐತೇನ್ರಿ ಅಕ್ಕೀಗ ಯಾಕಪ್ಪ ಏನ್ ತಪ್ಪು ಮಾಡ್ಯಾಳ ನನ್ನ ಮಗಳು ಏನ್ ತಪ್ಪು ಮಾಡ್ಯಾಳ ಅಂತ ಕೇಳ್ತ್ರಿ ದೊಡ್ಡ ತಪ್ಪು ಮಾಡ್ಯಾಳ್ರಿ ಆಕಿ ದೊಡ್ಡ ತಪ್ಪು ಮಾಡ್ಯಾಳ ಮನ್ಯಾಗ ಗಂಡ ಅಂತ ಇರೋದಾಗಿ ನೀವು ಈಕಿ ಮತ್ತೊಬ್ರ ಅಂತ ಡಾಕ್ಟರ್ ಅಂತ ಹೋಗ್ಯಾಡ್ರಿ ಯಾಕ ವಾರ ಅಲ್ವ ಜಡ ಜಾಪತ್ರ ಇದನ್ನು ಡಾಕ್ಟರ್ ಹತ್ರ ಯಾಕೆ ಹೋಗಿದ್ನಿ ಯಪ್ಪ ಸ್ವಲ್ಪ ಸಮಾಧಾನ ಕೇಳಿ ನನ್ನ ತಪ್ಪಿತ್ತಪ್ಪ ಅಂದ್ರೆ ನನ್ನ ತಪ್ಪಲ್ಲಿ ತಗೊಂಡ್ರಿ ಒಂದ್ ವೇಳೆ ಅವನು ತಪ್ಪಿತ್ತಂದ್ರೆ ಅವನು ಉಳಿ ಈ ಊರು ತುಂಬಾ ಓಡಾಡಿಸಿ ತಪ್ಪಲ್ಲಿ ತಗೊಂಡ್ಬೇಡಿ. ಏನೂ ಇಲ್ಲಪ್ಪ ಅವನ ಸುದ್ದಿ ಏನನ್ನೋದು ಹೇಳೇ ಹೇಳು ಹೇಳಿ ಏನು ಸುದ್ದಿ ತಪ್ಪದ ಹೇಳ್ತೇನೆ ಅಂತ ತಡ್ಕೊಂಡ್ ಅವನು ಎಲ್ಲಾ ತರದ್ದು ಉದ್ಯೋಗ ಮಾಡ್ತಾನಂತ ನಿನಗೆ ಮೊದ್ಲ ಗೊತ್ತೈತಿಲ್ಲ. ಅದ್ರಾಗ ಡಾಕ್ಟರ್ಕಿನೂ ಮಾಡ್ತಾನೆಪ್ಪ ಇವ ಡಾಕ್ಟರ್ಕಿ ಯಾವತ್ತಂತ ಅದೇನು ಕಲಿತೈತೆ ಅದಕ್ಕೆ ಬರ್ಲಿ ಬಿಡಿ ಎಲ್ಲಾ ಅರ್ಧ ಮುರ್ಧ ಮಾಡ್ತತಿ ಏನೇ ಮಾಡಿದ್ರು ಅರ್ಧ ಮುರ್ಧ ಪೂರ ದಂಡಿಗೆ ಹಚ್ಚಂಗಿಲ್ಲ ಇದು ನೋಡಿ ಅವ್ರು ಗೂಗಿ ಮಾರ ಅವ ಏನಾದ್ರು ಗೊತ್ತೇನು ಮನ್ಯಾಗ ಜಡ್ಡು ಬಿದ್ದೋಕಿ ಹೆಂಡತಿ ಅದಾಳ ಮೊದಲ ಆಕಿಗೆ ಏನು ಕಾಯಿಲೆ ಐತಿ ಆಕಿಗೆ ಯಾವ್ದು ಇಂಜೆಕ್ಷನ್ ಕೊಡ್ಬೇಕು ಅದನ್ನೆಲ್ಲ ಕೊಡ್ತಾರ ಅಂತಿಕೊಂಡಿರಪ್ಪ ಒಟ್ಟೊಟ್ಟ ಕೊಡಂಗಿಲ್ಲಪ್ಪ ನಾ ಸತ್ತು ನಾನು ಒಳ್ಳೆ ನೋಡಂಗಿಲ್ಲ ಅದ ಯಾರೇ ಡಾಕ್ಟರ್ ಅದಾನ ನಮ್ಮ ಮನೆ ಮುಂದೆ ಆ ಡಾಕ್ಟರ್ ಹೆಂಡತಿಗೆ ದಿನ ನನ್ನ ಮಗ ಹೋಗಿ ಇಂಜೆಕ್ಷನ್ ಮಾಡಿ ಬರಾಕ ಯಾಕೆ ಮಾಡ್ಬೇಕಪ್ಪ ಮತ್ತೊಬ್ರು ಹೆಂಡ್ರಿಗೆ ಇಂಜೆಕ್ಷನ್ ನಾನು ಸತ್ತೇನೇನು ನನಗ್ ಬಂದು ಮಾಡ್ಬೇಕಿಲ್ಲ ಮಾಡಿಸ್ತೀನಿ ಹೇಳಿ ಯಾಕೆ ಹೋಗ್ ಕೃಷ್ಣ ಇದ್ರಾಗ ಎಂದೂ ತಪ್ಪೈತಿ ಮಗನ ಮನೆ ಆಗಿತಿ ಇರ್ಲಾಕಿ ಮಾಡೋದಕ್ಕೆ ಮತ್ತೊಬ್ಬರ ಮನೆಗೆ ಹೋಗಿ ಮಾಡಾಕತ್ತೀವಿ ನೋಡಮ್ಮ ಮನ್ಯಾಗ ನಾ ಗಂಡ ಅಂತಿರ್ಬೇಕಾಗಿನು ಈಕಿ ಮತ್ತೊಬ್ಬ ರಾತ್ರಿ ಯಾಕೆ ಹೋಗಬೇಕಾಗಿತ್ತು ನೀನು ನನಗೆ ಬರೋಬ್ಬರಿ ಬಂದು ಮಾಡಿದ್ದಂದ್ರೆ ಇಂಜೆಕ್ಷನ್ ನಾನು ಯಾಕೆ ಮತ್ತೊಬ್ಬರು ಡಾಕ್ಟರ್ ಕಡೆ ಮಾಡ್ಕೊಂತಿದ್ದೆ ಇಂಜೆಕ್ಷನ್ ಇನ್ನು ಮುಂದ ನಡೆಯೋದವ ಎಲ್ಲ ಒಟ್ಟ ನೋಡು ಇನ್ನು ಮುಂದ ನಿನ್ನ ಜಡ್ ಆರಾಮ್ ಯಾವಾಗ ಆಗ್ತದ ಅವಾಗ ಹೇಳು ನಾ ಬೇರೆಯವ್ರಿಗೆ ಯಾರಿಗೆ ಇಂಜೆಕ್ಷನ್ ಮಾಡಕ್ ಹೋಗಲ್ಲ ನಿನಗೆ ಯಾವಾಗ ಜಡ್ ಆರಾಮ್ ಆಗ್ತದ ಅವಾಗ ನೀ ಹೇಳಿದ್ರೆ ನಾ ಮತ್ತೆ ಯಾರು ಕರೆದ್ರೆ ಹೋಗ್ತಾರೆ ಇಂಜೆಕ್ಷನ್ ಮಾಡ ನಿಂದ ಆರಾಮ್ ಆದ್ಮ್ಯಾಗ ಅಂದ ಆದ್ಮ್ಯಾಗ ಇರ್ಲಿ ಅದವ ಇವೆಲ್ಲ ಜೀವನ ನಡೆಯವೆ ಹಿರಿಯರು ಹೇಳಿಲ್ಲ ಗಂಡ ಹೆಂಡ್ರ ಉಂಡು ಮಡ್ಕೋತನಕಂತ ಹೌದು ಬಿಡಿಯಪ್ಪ ಎಲ್ಲಾರು ಹೇಳ್ತಾರೆ ಗಂಡ ಹೆಂಡ್ರ ಜಗಳ ಉಂಡು ಮಲ್ಗೊತ್ತಾನ ನಮ್ದು ಉಂಡು ಮ್ಯಾಗ ಶುರು ಆಗುತ್ತೆ ಇತ್ಲಾಗಿ ಉಣ್ಣಕ್ಕಿಂತ ಮುಂಚೆನೇ ಶುರು ಆಗುತ್ತೆ ಮರ ಉಂಡಿಂದರ ಜಗಳ ಮಾಡ್ತಾನಂತೀಯ ಏನು ಮಾಡಲ್ಲ ಗಾಪನ ಉಂಡತನ ಮಕ್ಕೊಂಡ್ಬಿಡ್ತಾನೆ ಇದು ಏ ಮಾವ ನೀ ಏನೇ ಹೇಳೋ ಯಾಕೋ ಇತ್ತಿತ್ತಲ್ಲ ಇದು ಅಡಿಗೆನೇ ರುಚಿ ಹತ್ತಲಾಗ ಬಾಯಿ ಅದಕ್ಕೆ ನಮಗೆ ಮನೆಯಾಗ ಎಲ್ಲ ಜಗಳ ದಿನ ಫೈಟಿಂಗ್ ಹೌದಪ್ಪ ಹೊರಗಿಂದ ಬಡದಾಗ ರುಚಿ ನನ್ನ ಮಗನಿಗೆ ಮತ್ತ ಸ್ವಂತ ಮನೆಗೆ ಹೆಂಗ ರುಚಿ ಹತ್ತತ್ತ ಏ ಕೃಷ್ಣ ಒಂದೇ ಅಡಿಗೆ ಬಹಳ ದಿನ ಆದ್ರೆ ಅದು ಹಿಂಗೆ ಆಗೋದು ಇನ್ನು ಮುಂದ ಸ್ವಲ್ಪ ತಿಳ್ಕೊಂಡು ನಡೀಲಿ ಆಯ್ತಾಯ್ತು ಯಾಕೆ ಅಲ್ಲತ್ರಿ ನೋಡು ಕೃಷ್ಣ ಇನ್ನು ಮುಂದೆ ಒಂದು ಕೆಲಸ ಮಾಡ್ರಿ ಕೇಳೋ ಕೃಷ್ಣ ನಿನಗೆ ಸಿಟ್ಟು ಪತ್ತಂದ್ರ ಈಕಿ 3 ಏಟು ಬುದ್ದು ಯಾವ ಮಗಳಾಗವ ನಿನಗ ಸಿಟ್ಟು ಬತ್ತನ ಇವನೇ 3 ಏಟು ಬುದ್ದು ಬುದ್ಧ ಮಂದಿ ಮುಂದೆ ಮಾತ್ರ
ಮಾತ್ರ ಬರ್ಲಕ್ ಹೋಗ್ಬೇಡ್ರಿ. ಹೌದಪ್ಪ, ನೀ ಹೇಳ್ದಾಗ ಹಂಗ ಮಾಡ್ತಪ್ಪ. ಅವನಿಗೆ ಸಿಟ್ಟು ಬಂದ್ರೆ ಅವ ಬಂದು ನನಗೂ ಗುದ್ದಿನಿ, ನನಗ ಸಿಟ್ಟು ಬಂತಂದ್ರೆ ನಾ ಹೋಗಿ ಅವನಿಗೆ ಗುದ್ದುತ್ತೇನೆ, ನಮ್ಮಿಬ್ಬರಿಗೂ ಸಿಟ್ಟು ಬಂತಂದ್ರೆ ಬಂದು ನಿನಗೂ ಗುದ್ದುತ್ತೇನೆ. ಈ ಮಗನಿಗೆ ಕರ್ಕೊಂಡು ಹೋಗಿ ಹಿಂಗೆ ಯಾವ ಗಂಡ ಹೆಂಡತಿ ಜಗಳ ಇದ್ದಾವ್ರಿ, ಮಗ ಗುದ್ದಾಡ್ಸಕ್ಕಾಗ್ತಾನ. ಇವನಿಗೆ ಮಗನಿಗೆ ಪಂಚಾಯತ್ ಮಾಡ್ತಾನ ಕೂತ ಹೋಲಿ ಬಿಡಪ್ಪ, ಏನ ಮಗಳದ ಅಂತ ತಿಳುವಳಿಕೆ ಹೇಳಿ ಆಯ್ತು ಬಿಡಪ್ಪ. ಎಷ್ಟಾದ್ರೂ ಗಂಡಲ್ಲಪ್ಪ, ಗಂಡ ಏನೋ ತಪ್ಪು ಮಾಡಿದ್ರು ಹೆಂಡತಿ ಅದನ್ನ ಸಹಕರಿಸ್ಕೊಂಡು ಹೋಗ್ಬೇಕು, ಬಾಳ ಚಂದಾಗಿರ್ತತಿ. ಆಯ್ತು, ನನ್ನ ಗಂಡ ಇನ್ನು ಮುಂದೆ ಏನಾರ ಯಾಕೆ ಮಾಡ್ಲಿ, ಆದ್ರೆ ನಂದು ಒಂದು ಮಾತು, ಏನು ನಮ್ಮ ಎಮ್ಮಿ ಮೇಯಾಕ ಬೆಳಗ್ಗಿಂದ ಸಂಜೆ ಮಟ್ಟ ಎಲ್ಲರೂ ಹೋಗಿ ಏನಾರ ತಿಂದು ಹೊಳಿ ಮನೆಗೆ ಬರೋದು, ಆದ್ರೆ ಸಂಜೆ ಮುಂದೆಲ್ಲದ್ರಾಗ ನನ್ನ ಮನೆಗೆ ಹೊಕ್ಕೋಬೇಕಾಯ. ನಾ ಹೇಳಿದಾಗ ಒಮ್ಮೆ ಹಾಲು ಕೊಡ್ಕೊಂತಿದ್ರೆ ನನ್ನ ಜನ್ಮಕ್ಕೆ ಅಷ್ಟ ಮತ್ತೆ ಆಡ್ತಿ ಬಿಡ್ರಿ ಮನೆ ದಾರಿ. ಆಯ್ತು, ನಾಳೆ ಸುಬ್ರಪ್ಪನವರು ಎಲ್ಲ ಕಾಶಿಯಿಂದ ಹೊಂಟದ, ಅವ್ರು ತಂದು ಪ್ರಸಾದ ತಿಂದು ನಾವು ಪಾಪ ಪುಣ್ಯ ಮಾಡ್ಕೊಂಡು ಹೋಗಮ್ಮಿ. ಮತ್ತೆ ಬಂದು ಪಾಪ ಪುಣ್ಯ ಮಾಡ್ಕೊಂಡು